ಮಳಲಿ ವಿವಾದ ಮತ್ತೆ ಕಾವು ಪಡೆದುಕೊಂಡಿದ್ದು ಈ ಒಂದು ಮಳಲಿ ವಿವಾದ ಪ್ರಕರಣಕ್ಕೆ ವಕ್ಫ್ ಬೋರ್ಡ್ ಎಂಟ್ರಿ ಕೊಟ್ಟಿದೆ. ಈ ಬಗ್ಗೆ ಮಾತಾಡೋದಕ್ಕೆ ವಕ್ಫ್ ಬೋರ್ಡ್ನ ಜಿಲ್ಲಾಧ್ಯಕ್ಷರಾದಂತಹ ನಜೀರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗೋಣ. ಈ ಒಂದು ಪ್ರಕರಣಕ್ಕೆ ವಕ್ಫ್ ಬೋರ್ಡ್ ಎಂಟ್ರಿ ಕೊಟ್ಟಿದೆ, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿವರೆಗೆ ನಾವು ವಕ್ಫ್ ಬೋರ್ಡ್ ಅದಕ್ಕೆ ಎಂಟ್ರಿ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಆಡಳಿತ ಕಮಿಟಿ ಏನಿದೆ ಅವರ ವ್ಯಾಜ್ಯವನ್ನು ನೋಡ್ತಾ ಇದ್ದರು. ಅವರ ವಾದ ಏನಿತ್ತು ಅಂತ ಹೇಳಿದ್ರೆ, ಈ ವಕ್ಫ್ ಆಸ್ತಿ ಆಗಿರೋದ್ರಿಂದ ಈ ಪ್ರಕರಣ ಏನಿದೆ ಅದು ಟ್ರಿಬ್ಯುನಲ್ನಲ್ಲಿ ನಡೀಬೇಕು, ಇಲ್ಲಿ ನಡಿಬಾರ್ದು, ಇಲ್ಲಿಲ್ಲ ಅಂತ. ಬಿಕಾಸ್ ವಕ್ಫ್ ಫ್ಯಾಕ್ಟ್ರಿಯಲ್ಲಿ ಇರೋದೇ ಹಾಗೆ, ಏನೇ ವಕ್ಫ್ನ ವ್ಯಾಜ್ಯ ಇದ್ದರೂ ಅದು ವಕ್ಫ್ ಟ್ರಿಬ್ಯುನಲಲ್ಲಿ ನಡಿಬೇಕಂತಿದೆ. ಅದರ ಪ್ರಕಾರ ಅವರು ಇಲ್ಲಿ ವಾದ ಮಂಡಿಸಿದರು. ಆದರೆ 6 ತಿಂಗಳ ಮುಂಚೆ ಒಂದು 9/1/22ಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಒಂದು ಆರ್ಡರ್ ಮಾಡ್ತಾರೆ, ಇಲ್ಲ ನಮಗೆ ಇಲ್ಲೇ ಮಾಡಲಿಕ್ಕೆ ಆಗ್ತದೆ, ವಕ್ಫ್ನ ವ್ಯಾಜ್ಯ ಇಲ್ಲಿ ಬರ್ತದೆ, ನಮ್ಮ ಜುಡಿಷನ್ಗೆ ಬರ್ತದೆ ಅಂತೇಳಿ ಇಲ್ಲಿ ಬರ್ತದೆ. ಅದರ ವಿರುದ್ಧವಾಗಿ ಆ ಆಡಳಿತ ಕಮಿಟಿ ಹೈಕೋರ್ಟಿಗೆ ಹೋಗ್ತದೆ. ಹೈಕೋರ್ಟಲ್ಲಿ ಅದೇ ರೀತಿ ವಾದ ಮಂಡಿಸ್ತದೆ, ಇಲ್ಲಿ ಬರೋದಿಲ್ಲ, ಅದು ವಕ್ಫ್ ಆ್ಯಕ್ಟ್ ಇರೋದರಿಂದ ನಾವು ಟ್ರಿಬ್ಯುನಲಲ್ಲಿ ಮಾಡಬೇಕಂತೇಳಿ ಅಲ್ಲಿ ಕೇಳಿಕೊಳ್ತಾರೆ. ಅದು 1 ವರ್ಷಗಳ ಕಾಲ ಇವಾಗ ಅಲ್ಲಿ ಕೇಸ್ ನಡೀತಾ ಇತ್ತು. ಮೊನ್ನೆ 31 ಜನವರಿ 23ಕ್ಕೆ ಏನು ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ನಮಗೆ ಇನ್ನೂ ಆರ್ಡರ್ ನಮ್ಮ ಕೈಯಲ್ಲಿ ಸಿಗಲಿಲ್ಲ. ನಮ್ಮ ಲಾಯರ್ ಹೇಳಿದ ಮುಖಾಂತರ, ನಮ್ಮ ಅಡ್ವೊಕೇಟ್ ಹೇಳಿದ ಮುಖಾಂತರ ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರಕರಣ ವಕ್ಫಿಗೆ ಬರ್ತದೋ ಇಲ್ವೋ, ಈ ಆಸ್ತಿ ವಕ್ಫಿನ ಅಂಡರ್ನಲ್ಲಿ ಬರ್ತದೋ ಇಲ್ವೋ ಅಂತ ನೋಡಿ ಅಂತೇಳಿ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಕಳಿಸಿದ್ದಾರೆ ಅವರು. ಅದು ಆರ್ಡರ್ ಕೈಯಲ್ಲಿ ಸಿಕ್ಕಿದ ಮೇಲೆ ಕರೆಕ್ಟಾಗಿ ನಮಗೆ ಹೇಳಲಿಕ್ಕೆ ಬರ್ತದೆ. ಸೊ ನಮಗೆ ಎಲ್ಲ ಕೋರ್ಟು ಒಂದೇ, ನಮಗೆ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ, ನಮಗೆ ನಂಬಿಕೆ ಇದೆ. ಹೈಕೋರ್ಟ್ ಆದರೂ ಒಂದೇ, ಲೋವರ್ ಕೋರ್ಟ್ ಆದರೂ ಒಂದೇ, ಟ್ರಿಬ್ಯುನಲ್ ಆದರೂ ಒಂದೇ. ಯಾಕೆ ನಾವು ಕೇಳ್ತಾ ಇದ್ವಿ ಅಂತ ಹೇಳಿದರೆ, ಒಂದು ಏನು ಆ್ಯಕ್ಟ್ ಇದೆ, ಆ್ಯಕ್ಟ್ನ ಪ್ರಕಾರ ಇರುವುದರಿಂದ ನಾವು ಅದನ್ನು ಕೇಳ್ತಾ ಇದ್ವಿ. ನಾವು ವಕ್ಫ್ನವರು ಸಹ ಅದಕ್ಕಾಗಿ ನಾವು ಅದಕ್ಕೆ ಎಂಟ್ರ್ ಆಗಿರಲಿಲ್ಲ. ಏನು ಆಡಳಿತ ಕಮಿಟಿ ಇದೆ, ಅವ್ರಿಗೆ ಏನೆಲ್ಲ ದಾಖಲೆಗಳು ಬೇಕು, ಅದಕ್ಕೇನು ಸಪೋರ್ಟ್ ಬೇಕು, ಏನು ಪುರಾವೆಗಳು ಬೇಕು, ಅದನ್ನು ನಾವು ಕೊಡ್ತಾ ಇದ್ವಿ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಈಗ ಈ ರೀತಿ ಹೇಳೋದ್ರಿಂದ ನಾವು ಅದಕ್ಕೆ ಡೈರೆಕ್ಟಾಗಿ ನಾವು ಅದಕ್ಕೆ ಇಂಪ್ಲೇಡ್ ಆಗ್ತೇವೆ. ನಾವು ವಕ್ಫ್ನವರು ಅದಕ್ಕೆ ಮಾಡಿ ನಮ್ಮ ಆಸ್ತಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ನಾವು ಮಾಡ್ತೇವೆ. ಬಿಕಾಸ್ ನಮಗೆ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ. ಇದು ಆಲ್ಮೋಸ್ಟ್ ಒಂದು 400 ವರ್ಷಕ್ಕಿಂತ ಮುಂಚೆ ಇದ್ದಂಥ ಮಸೀದಿ, ಇದು ಪುರಾವೆಗಳಿದ್ದಂಥ ಮಸೀದಿ. ಇದಕ್ಕೆ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ. ನಿಮಗೆ ಗೊತ್ತಿರ್ಬೋದು, RTCಗಿಂತ ಮುಂಚೆ ಅಡಂಗಲ್ ಅಂತಿತ್ತು, ಬ್ರಿಟಿಷ್ ಕಾಲದಲ್ಲಿ ಅಡಂಗಲ್. ಆ ಅಡಂಗಲಲ್ಲಿ ಹೆಸರು ಬಂದಿದೆ, ಉಲ್ಲೇಖ ಆಗಿದೆ ನಮ್ಮ ಮಸೀದಿ ಹೆಸರು. ಅದರ ನಂತರ RTCಯಲ್ಲಿ ಬಂದಿದೆ, ನಮ್ಮ ಸರ್ವೆ ಆಗಿದೆ, ಗಜೆಟ್ ನೋಟಿಫಿಕೇಷನ್ ಆಗಿದೆ, ಮತ್ತು ಎಲ್ಲ ನಮ್ಮ ವಕ್ಫ್ನಲ್ಲಿ ರಿಜಿಸ್ಟರ್ ಆಗಿದೆ. ಹಾಗಿರುವಾಗ ದಾಖಲೆಗಳು ನಮ್ಮ ಹತ್ರ ಎಲ್ಲ ಉಂಟು. ಹಾಗೆ ನಮಗೆ ಯಾವ ಹೆದರಿಕೆ ಇಲ್ಲ. ಇವರ ಹತ್ರ ಯಾವ ದಾಖಲೆಗಳಿಲ್ಲದೆ ಸುಮ್ಮನೆ ಒಂದು ಗಾಳಿಯಲ್ಲಿ ಇವರು ನಮ್ಮ ಮಸೀದಿ ಏನಾಯಿತು, ಅಲ್ಲಿ ನಮ್ಮ ಮಸೀದಿಯಲ್ಲಿ ಸಣ್ಣ ಮಸೀದಿ ಇದ್ದದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು. ಈಗ ಜನಸಂಖ್ಯೆ ಜಾಸ್ತಿ ಆದಾಗ ನಮಗೆ ಆ ಮಸೀದಿಯಲ್ಲಿ ಸ್ಥಳ ಸಾಕಾಗೋದಿಲ್ಲ ಅಂತೇಳಿ ನಾವು ಅದನ್ನು ಕೆಡವಿ ಒಂದು ದೊಡ್ಡ ಮಸೀದಿ ಮಾಡಲಿಕ್ಕೆ, ನವೀಕರಣ ಮಾಡಲಿಕ್ಕಾಗಿ ನಾವು ಹೊರಟಂಥದ್ದು. ಆ ಹೊರಟಂಥ ಸಮಯದಲ್ಲಿ ಅಲ್ಲಿ ಡೆಮಾಲಿಷ್ ಮಾಡ್ತಾ ಇರುವಾಗ ಕೆಲವರು ಅಲ್ಲಿಯವರಲ್ಲ, ಸ್ಥಳೀಯವರಿಗೆ ಯಾವ ಒಂದು ತೊಂದರೆ ಇಲ್ಲ, ಅಲ್ಲಿ ಆಕ್ಷೇಪನೂ ಇಲ್ಲ, ಎಲ್ಲ ಒಳ್ಳೆ ರೀತಿಯಲ್ಲಿ ಅಣ್ಣ ತಮ್ಮಂದಿರಾಗಿ ಇದ್ದಾರೆ. ನಮ್ಮ ಯಾವ ಕಾರ್ಯಕ್ರಮಕ್ಕೂ ಅವರು ಬಂದು ಭಾಗಿಯಾಗ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ಸಹಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಅಷ್ಟೇ, ಅವರೆಲ್ಲ ಕಾರ್ಯಕ್ರಮಕ್ಕೂ ಅಲ್ಲಿಯ ಸ್ಥಳೀಯರು, ನಮ್ಮ ಮುಸಲ್ಮಾನರು ಬಾಂಧವರು ಅವರ ಕಾರ್ಯಕ್ರಮಕ್ಕೆ, ಹಿಂದೂಗಳ ಕಾರ್ಯಕ್ರಮ ಇರ್ಬೋದು, ಕ್ರಿಶ್ಚಿಯನ್ ಕಾರ್ಯಕ್ರಮ ಹೋಗಿ ಭಾಗಿಯಾಗ್ತಾರೆ. ಅವ್ರ ಹತ್ರ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಹೊರಗಿನವರು ಬಂದು ಅಲ್ಲಿ ಇಲ್ಲ, ಇದು ಸ್ಟ್ರಕ್ಚರ್ ಸ್ವಲ್ಪ ನಮಗೆ ಮರದ ಕೆತ್ತನೆ ಎಲ್ಲ ನಮಗೆ ಹಿಂದೂಗಳ ದೇವಾಲಯ ಥರ ಕಾಣ್ತಾ ಇದೆ ಅಂತೇಳಿ ಒಂದು ಗಲಭೆ ಎಬ್ಬಿಸಿ ಅದನ್ನು ಸೃಷ್ಟಿ ಮಾಡಿದಂಥದ್ದು ಒಂದು. ಮುಂದಿನ ದಿನಗಳೇ ಮುಂಚೆ ಕಾರ್ಪೆಂಟ್ರು ಕೇರಳ ಸೈಡಿಂದ ಬರೋದಂಥದ್ದು. ಅವರು ಎಲ್ಲರೂ ಒಂದೇ ರೀತಿಯಲ್ಲಿ ಅವರು ಕೆತ್ತನೆ ಮಾಡ್ತಾಯಿದ್ದು. ಅದು ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಎಲ್ಲ ಒಂದೇ ರೀತಿಯಲ್ಲಿ ಕೆತ್ತನೆ ಮಾಡಿ, ಆ ಕೆತ್ತನೆಯನ್ನು ನೋಡಿ ಇವರು ಇಲ್ಲ ಅದು ದೇವಸ್ಥಾನ ಇತ್ತು ಅಂತೇಳಿ ಅದೊಂದು ಇದು ಬಿಟ್ಟರೆ ಬೇರೆ ಇವರ ಹತ್ರ ಯಾವ ದಾಖಲೆಗಳು ಇಲ್ಲ. ಇದ್ದರೆ ಇವರು ಇದು ಮಾಡಲಿ, ಇವರು ಪ್ರೊಡ್ಯೂಸ್ ಮಾಡಲಿ, ನಮಗೆ ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಸೊ ಅಲ್ಲಿ ಪಾಣಿಪೀಠ ಸಿಕ್ಕಿತ್ತು ಮತ್ತು ಕೆಲವೊಂದು ವಸ್ತು ಸಿಕ್ಕಿತ್ತು ಅಂತ ಕೂಡ ಹೇಳ್ತಾರೆ. ನೋಡಿ, ಅಲ್ಲಿ ಬಂದು ಯಾರೂ ಮಾಡಲಿಲ್ಲ, ಎಲ್ಲ ಹೊರಗೆ ಕೂತು ಇವರು ಅದನ್ನು ಮಾಡಿ, ಇಲ್ಲ ಅಲ್ಲಿ ಅದು ಸಿಕ್ಕಿದೆ, ಇದೆಲ್ಲ ಅವರ ನಂಬಿಕೆ ಬಿಟ್ಟು ಬೇರೆ ಏನಿಲ್ಲ. ಈ ನಂಬಿಕೆ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ನಂಬಿಕೆ ಅಷ್ಟೇ. ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದು, ನಮಾಜ್ ಮಾಡ್ತಾಯಿದ್ದು. ಈಗಲೂ 5 ಹೊತ್ತು ನಮಾಜ್ ನಡೀತಾ ಉಂಟಲ್ಲಿ. ದಫನ್ ಭೂಮಿಯಲ್ಲಿ ದಫನ್ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ದೇವೆ. ಅದಕ್ಕೆ ಯಾವುದಕ್ಕೂ ತಡೆ ಆಗಲಿಲ್ಲ, ಅದನ್ನು ಯಾರೂ ನಿಲ್ಲಿಸಲಿಲ್ಲ. ಅಲ್ಲಿ ಆ ಸ್ಟ್ರಕ್ಚರ್ ಹೊಡಿಬೇಡಿ ಅಂತೇಳಿ ಮಾತ್ರ ಬಂದದ್ದು ಹೊರತು, ಅದನ್ನು ದಾಖಲೆಯನ್ನು ನೋಡಿ ನೀವು ಅದನ್ನು ತೀರ್ಮಾನ ಮಾಡಿ ಅಂತ ಮಾತ್ರ ಬಂದಿದ್ದು ಹೊರತು ಬೇರೆ ಏನೂ ಆಗಲಿಲ್ಲ. ಈಗ ಹೈಕೋರ್ಟ್ ನಿರ್ದೇಶನ ನೀಡಿತು, ಅದನ್ನು ಅವರ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಗೆಲುವು ಅಂತ ಹೇಳ್ತೀರಿ ನೀವು? ಅಲ್ಲಿ ಏನು ಹೈಕೋರ್ಟಲ್ಲಿ ಕೊಟ್ಟಿದೆ? ಹೈಕೋರ್ಟಲ್ಲಿ ಇದರ ಬಗ್ಗೆ ದಾಖಲೆ ಬಗ್ಗೆ ಆಗಲಿ, ಮಸೀದಿ ಬಗ್ಗೆ ಆಗಲಿ, ದೇವಸ್ಥಾನದ ಬಗ್ಗೆ ಆಗಲಿ ಯಾವ ಪ್ರಸ್ತಾಪನೂ ಅಲ್ಲಿ ಬರಲಿಲ್ಲ. ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಲ್ಲ. ಅಲ್ಲಿ ನಮ್ಮ ವ್ಯಾಜ್ಯ ಇದ್ದದ್ದು ಇಲ್ಲಿ ಬರಬಾರ್ದು, ಟ್ರಿಬ್ಯುನಲ್ಗೆ ಹೋಗಬೇಕಂತ ಮಾತ್ರ ಇದ್ದದ್ದು. ಅಲ್ಲಿ ಇಲ್ಲ, ಇಲ್ಲಿ ಬರ್ತದಂತೆ. ನಾನು ಹೇಳಿದೆ, ನಿಮಗೆ ಮೊದಲೇ ಹೇಳಿದೆ, ನಮಗೆ ಎಲ್ಲ ನ್ಯಾಯಾಲಯ ಒಂದೇ. ನಮಗೆ ಲೋವರ್ ಕೋರ್ಟ್ ಆದರೂ ಒಂದೇ, ಟ್ರಿಬ್ಯುನಲ್ ಆದರೂ ಒಂದೇ, ಹೈಕೋರ್ಟ್ ಆದರೂ ಒಂದೇ. ನಮಗೆ ನ್ಯಾಯಾಲಯ ಮೇಲೆ ವಿಶ್ವಾಸ ಇದ್ದವರು ನಾವು. ಯಾವ ತೀರ್ಪು ಬಂದರೂ ಅದಕ್ಕೆ ನಾವು ತಲೆಬಾಗುವಂಥವ್ರು ನಾವು. ನಮಗೆ ವಿಶ್ವಾಸ ಇದೆ, ಇದರಲ್ಲಿ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಹತ್ರ ಎಲ್ಲ ದಾಖಲೆಗಳಿರುವಾಗ ನಮಗೆ ಇದರ ಹೆದರುವಂಥ ಇದು ಇಲ್ಲ ನಮಗೆ. ಇವರು ಯಾರು ನಿಮ್ಮ ಅಮೃತ್ ಸೋಮಶೇಖರ್ ಅಂತೇಳಿ ಅವರೊಂದು ಬುಕ್ಕನ್ನು ಬರೆದಿದ್ದಾರೆ.
ಅದು ಅಬ್ಬಕ್ಕ ರಾಣಿ ಇದ್ದಾಗ ಒಂದು ಬುಕ್ಕು, ಅದು ನಮ್ಮ ಫಾರಿನರ್ ಇಲ್ಲಿ ಬಂದಾಗ ಈ ಮಸೀದಿಯನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಎಷ್ಟು ವರ್ಷಗಳ ಹಿಂದೆ ನೀವೇ ಆಲೋಚನೆ ಮಾಡಿ, ಅಬ್ಬಕ್ಕ ರಾಣಿ ಯಾವಾಗ ಇದ್ದದ್ದು, ಎಷ್ಟು ವರ್ಷಗಳ ಹಿಂದೆ ಅವರು ಈ ಬುಕ್ಕಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಫಾರಿನರ್ ಬಂದವನು ಅಲ್ಲಿ ಊಟ ಮಾಡಲಿಕ್ಕೆ ಬಂದಾಗ ಈ ಮಸೀದಿ ಪಕ್ಕದಲ್ಲಿ ಬಂದು, ನಾನು ಮಳಲಿ ಮಸೀದಿಯ ಪಕ್ಕದಲ್ಲಿ ಬಂದು ನಾನು ಊಟ ಮಾಡಿದ್ದೀನಿ ಅಂತೇಳಿ ಅವತ್ತು ಅದರಲ್ಲಿ ಉಲ್ಲೇಖ ಮಾಡಿದ್ದು. ಮತ್ತು ಇದಕ್ಕೆ ನಮಗೆ ತಸ್ತಿಕ್ ಸಿಗ್ತಾಯಿತ್ತು. ತಸ್ತಿಕ್ ಅಂದರೆ ಮುಂದಿನ ಕಾಲದಲ್ಲಿ ಎಣ್ಣೆ ಸಿಗ್ತಾಯಿತ್ತು, ಅದರ ನಂತರ ಆಣೆ ಬಂತು, ಮತ್ತು ಇದು ಪೈಸಾ ಬಂತು, ಮತ್ತು ರುಪೀಸ್ ಬಂತು. ಈಗಲೂ ನಮಗೆ ಅಲ್ಲಿ ದುಡ್ಡು ಸಿಗ್ತಾ ಉಂಟು ಅದಕ್ಕೆ ಗೌರ್ಮೆಂಟಿಂದ. ಅವರು ಜ್ಞಾನವ್ಯಾಪಿ ರೀತಿಯಲ್ಲಿ ಮತ್ತೆ ಸರ್ವೆ ಮಾಡಬೇಕು ಅಂತ ಈಗ ಕೋರ್ಟಿಗೆ ಅಪೀಲ್ ಮಾಡಿದ್ದಾರೆ, ಏನು ಹೇಳ್ತೀರಿ? ಸರ್ವೆ ಆಲ್ರೆಡಿ ಆಗಿದೆಯಲ್ಲ, ಅಲ್ಲಿ ಆಗದಿದ್ದರೆ ಒಂದು ಲೆಕ್ಕ ಬೇರೆ. ಆಲ್ರೆಡಿ ಸರ್ವೆ ಆಗಿದೆ, 2003ರಲ್ಲಿ ಸರ್ವೆ ಆಗಿ ಗಜೆಟ್ ನೋಟಿಫಿಕೇಷನ್ ಆಗಿರೋದು. ಸುಮ್ಮನೆ ಯಾರು ಗಜೆಟ್ ನೋಟಿಫಿಕೇಷನ್ ಮಾಡೋದಿಲ್ಲ. ಗಜೆಟ್ ನೋಟಿಫಿಕೇಷನ್ ಇಲ್ಲದ್ರೆ ಒಂದು ಲೆಕ್ಕ ಬೇರೆ ಇತ್ತು. ಗಜೆಟ್ ನೋಟಿಫ್ ಮಾಡುವಾಗ ಸರ್ವೆ ಮಾಡಿ ಎಲ್ಲ ಅದರದ್ದು ಸರ್ವೆ ರಿಪೋರ್ಟ್ ನಮ್ಮ ಹತ್ರ ಉಂಟು, ನಕ್ಷೆ ಉಂಟು, ಎಲ್ಲ ನಮ್ಮ ಹತ್ರ ದಾಖಲೆಗಳುಂಟು. ಇದೇನು ನಾವು ಸೃಷ್ಟಿ ಮಾಡಿದ್ದಲ್ಲ ಸ್ವಾಮಿ, ಇದು ಅಲ್ಲಿ ಅಧಿಕಾರಿಗಳು ಅವತ್ತಿದ್ದವರು ಅಧಿಕಾರಿಗಳು ಅದು ಮಾಡಿಕೊಟ್ಟಂಥ ದಾಖಲೆಗಳು. ಅದು 2022 ಬಳಿಕ ಏನು ನವೀಕರಣಕ್ಕೆ ತಡೆ ಸಿಕ್ಕಿ ಈಗ ಹಾಗೆ ಇದೆ. ಮುಂದೆ ನವೀಕರಣ ಮಾಡೋದಕ್ಕೋಸ್ಕರ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ವಕ್ಫ್ ಬೋರ್ಡ್ ವತಿಯಿಂದ? ಅಲ್ಲ, ನಾವೀಗ ನ್ಯಾಯಾಲಯದಲ್ಲಿ ನಾವು ಅದರ ಏನು ಅವರು ವ್ಯಾಜ್ಯ ಮಂಡಿಸಿದ್ದಾರೆ ಅದನ್ನು ನಮ್ಮ ದಾಖಲೆಯನ್ನು ಇಟ್ಟು ನಾವು ಅದನ್ನು ವ್ಯಾಜ್ಯ ಮಂಡಿಸ್ತೇವೆ. ಅದರಲ್ಲಿ ಯಶಸ್ವಿ ಸಿಗ್ತದೆ ಅಂತ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಅದರ ನಂತರ ನಾವು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಸ್ಥಳೀಯರಿಗೆ ಎಲ್ಲರಿಗೂ ಉಪಕಾರ ಆಗುವಂಥ ರೀತಿಯಲ್ಲಿ, ಅದು ಹಿಂದೂ ಬಾಂಧವರಿಗೆ ಆಗಿರ್ಬೋದು, ಕ್ರಿಶ್ಚಿಯನ್ ಬಾಂಧವರಿಗೆ ಆಗಿರ್ಬೋದು, ಎಲ್ಲರಿಗೂ ಅನ್ಯೋನ್ಯತೆಯಲ್ಲಿ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಮಸೀದಿ ಮಾಡಿ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಮಸೀದಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದು ವಕ್ಫ್ ಬೋರ್ಡ್ನ ಜಿಲ್ಲಾಧ್ಯಕ್ಷರಾದಂಥ ನಾಸೀರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.